ವಿಷ್ಣು ಪರ್ವದಲ್ಲಿ ಕೃಷ್ಣಾವತಾರದ ವರ್ಣನೆಯನ್ನ ನಾವು ನೋಡಿದ್ದೆವು. ಕೃಷ್ಣಾವತಾರ ಈಗಾಗಲೇ ರಾಘವೇಂದ್ರಾಚಾರ್ಯ ತಿಳಿಸಿದಂತೆ ಕಲಿಯುಗಕ್ಕೆ ಬಹಳ ಅತ್ಯಂತ ಸಮೀಪವಾದಂತಹ ಅವತಾರ ಇದು. ಕಲವು ಕೃಷ್ಣ ಪ್ರಶಸ್ಯತೆ. ಕಲಿಯುಗದಲ್ಲಿ ಕೃಷ್ಣ ಎಲ್ಲ ರೀತಿಯಿಂದಲೂ ಕೂಡ ಮನುಷ್ಯರಿಗೆ ಜ್ಞಾನ ಕಾರ್ಯ ಮತ್ತು ಫಲ ಕಾರ್ಯ ಇವೆರಡನ್ನೂ ಕೂಡ ಮಾಡಿ ಭೂಭಾರದ ಹರಣವನ್ನು ಮಾಡಿ ಗೀತೋಪದೇಶದ ಮೂಲಕ ಜಗತ್ತಿಗೆ ತತ್ವಜ್ಞಾನವನ್ನು ಕರುಣಿಸಿ ಜಗದ್ಗುರು ಅಂತ ಅನಿಸ್ಕೊಂಡ. ಹಾಗಾಗಿ ಮುಖ್ಯನಾದಂತಹ ಜಗದ್ಗುರು ಅಂದ್ರೆ ಕೃಷ್ಣನೇ. ಕೃಷ್ಣಂ ಒಂದೇ ಜಗದ್ಗುರು ಅಂತ ನಾವು ಕೃಷ್ಣನನ್ನ ಸ್ತೋತ್ರ ಮಾಡೋದಿದೆ. ಆಚಾರ್ಯ ಮಧ್ವರ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿದಂತೆ ಮುಖೇನ ಬಾಹುನಾತ್ಮಯಂ ಸಮಸ್ತ ಲೋಕಜಿದ್ವಶಿ. ಈ ಕೃಷ್ಣನ ಸ್ವರೂಪ ಎಂತಂದ್ರೆ ಆತ ತನ್ನ ಮುಖದಿಂದ ಮತ್ತು ಬಾಹುವಿನಿಂದ ಸಮಸ್ತ ಜಗತ್ತನ್ನು ಕೂಡ ಗೆದ್ದಂಥವನು ಮತ್ತು ಲೋಕವನ್ನೆಲ್ಲವನ್ನು ಕೂಡ ತನ್ನ ಅಧೀನದಲ್ಲಿಟ್ಟುಕೊಂಡಂಥವನು. ವಶಿ, ತಾನು ಮಾತ್ರ ಯಾರ ಅಧೀನಕ್ಕೂ ಕೂಡ ಒಳಗಾದಂಥವನು. ಮುಖೇನ ಅಂತಂದ್ರೆ ಆತ ತನ್ನ ಸುಂದರವಾದಂತಹ ಸ್ವರೂಪದಿಂದ, ತನ್ನ ಸೌಂದರ್ಯ ಮಾಧುರ್ಯ ಮೊದಲಾದಂತಹ ಗುಣಗಳ ಪ್ರಭಾವದಿಂದ ಜಗತ್ತನ್ನು ಗೆದ್ದಂಥವನು. ಅದಲ್ಲದೆ ತಾನು ಇನ್ನು ಶಿಶುವಾಗಿದ್ದಾಗಲೇ ತನ್ನ ಮುಖದಿಂದಲೇ ಒಮ್ಮೆ ಅಲ್ಲ 2 ಬಾರಿ ತನ್ನ ತಾಯಿಯಾದಂತಹ ಯಶೋದೆಗೆ ವಿಶ್ವರೂಪವನ್ನು ತೋರಿಸಿ ಆ ಮೂಲಕ ಆಕೆಯನ್ನ ಮಂತ್ರಮುಗ್ಧಗೊಳಿಸಿ ತಾನು ವಸ್ತುತಃ ಒಬ್ಬ ಶಿಶುವಲ್ಲ, ಈ ಜಗತ್ತಿಗೆ ಅಧಿಪತಿಯಾದವನು, ಜಗತ್ತಿಗೆ ಗುರುವಾದವನು ಅನ್ನೋದನ್ನ ಆ ಯಶೋದೆಗೆ ತಿಳಿಸಿದ. ತನ್ನ ವಿವಿಧ ಬಾಲಲೀಲೆಗಳ ಮೂಲಕ ತನ್ನ ಸ್ವರೂಪವನ್ನ ಯಶೋದೆಗಲ್ಲದೆ ನಂದಗೋಪನಿಗೆ, ವಸುದೇವ ದೇವಕಿಯರಿಗೆ, ತನ್ನ ಸುತ್ತಲಿರುವಂತಹ ಗೋಪ ಬಾಲಕರಿಗೆ, ಗೋಪ ಸ್ತ್ರೀಯರಿಗೆ ತನ್ನ ಮಹತ್ವವನ್ನು ತಿಳಿಸಿದ. ಅದಲ್ಲದೆ ಮುಖೇನ ಬಾಹುನಾತ್ಮಯಂ ಸಮಸ್ತ ಲೋಕಜಿದ್ವಶಿ ಎನ್ನುವಲ್ಲಿ ಮುಖದಿಂದ ಅಂದರೆ ತನ್ನ ವೇಣುಗಾನದಿಂದ ಮತ್ತು ಆಚಾರ್ಯ ಮಧ್ವರು ತಿಳಿಸಿರುವಂತೆ ಹರಿವಂಶದಲ್ಲೂ ಬಂದಿರುವಂತೆ ತನ್ನ ದಿವ್ಯವಾದಂತಹ ಜಗತ್ತನ್ನು ಮಂತ್ರಮುಗ್ಧಗೊಳಿಸುವಂತಹ ಗಾನ ಸಂಪತ್ತಿನಿಂದ ಜಗತ್ತನ್ನು ಆತ ಗೆದ್ದಂಥವನು. ಆತನ ಗಾನ ಮಾಧುರ್ಯಕ್ಕೆ, ಆತನ ವೇಣು ನಾದದ ಮಾಧುರ್ಯಕ್ಕೆ ಜಗತ್ತಲ್ಲೂ ಕೂಡ ಮಂತ್ರಮುಗ್ಧಗೊಂಡಿತ್ತು. ಹರಿಯುವ ಯಮುನಾ ನದಿ ಆತನ ವೇಣುನಾದದ ಮಾಧುರ್ಯಕ್ಕೆ ಮನಸೋತು ತನ್ನ ಸ್ವಾಭಾವಿಕವಾದಂತಹ ಹರಿಯುವಿಕೆಯನ್ನು ನಿಲ್ಲಿಸಿತ್ತು. ದನಕರುಗಳು ಹುಲ್ಲು ಮೇಯುವುದನ್ನು ನಿಲ್ಲಿಸಿ ಹುಲ್ಲು ಮೇಯುವುದನ್ನು ಮರೆತು ಆತನ ವೇಣುಗಾನದಲ್ಲಿ ಆತನ ಮುಖದಿಂದ ನಿಸೃತವಾದಂತಹ ಸಂಗೀತದಲ್ಲಿ ಮೈಮರೆತವು. ತನ್ನ ಮುಖದಿಂದ ಅಂದರೆ ತನ್ನ ಮಂದಸ್ಮಿತದಿಂದ, ತನ್ನ ಸೌಂದರ್ಯ ಮಾಧುರ್ಯ ಗುಣಗಳಿಂದ ಜಗತ್ತನ್ನ ಆತ ಗೆದ್ದವನು. ಅಲ್ಲದೆ ಆತನ ಒಡನಾಡಿಗಳಾದಂತಹ ಗೋಪ ಬಾಲಕರು ಮತ್ತು ಗೋಪಸ್ತ್ರೀಯರು ಯಾರು ಸ್ವಯಂ ದೇವತೆಗಳಾದವರು, ಅನೇಕ ಋಷಿಗಳು ಆತನ ಸೇವೆಗಾಗಿ, ಆತನ ಪರಿಚರ್ಯೆಗಾಗಿ ಅಲ್ಲಿ ಅವತರಿಸಿದ್ರು. ಅವರೆಲ್ಲರೂ ಕೂಡ ಆತನ ಸೌಂದರ್ಯ ಮತ್ತು ಆತನ ಮಾಧುರ್ಯದ ಅನುಭವವನ್ನು ಪಡೆದುಕೊಂಡು ಮಂತ್ರಮುಗ್ಧರಾಗಿದ್ರು. ಜಡ ಉದೀಕ್ಷತಾಂ ಪಕ್ಷ್ಮಸದೃಶಾಂ ಎಂಬುದಾಗಿ ಗೋಪಿಗೀತದಲ್ಲಿ ನಾವು ಕೇಳುವಂತೆ ಕೃಷ್ಣನ ಮಾಧುರ್ಯವನ್ನ, ಕೃಷ್ಣನ ಸೌಂದರ್ಯವನ್ನ ಆ ಗೋಪ ಸ್ತ್ರೀಯರಿಗೆ ಎಷ್ಟು ನೋಡಿದ್ರು ಕೂಡ ಅವರ ಕಣ್ಣು ತಣಿಯಲಿಲ್ಲ, ಅವರ ಮನಸ್ಸು ತಣಿಯಲಿಲ್ಲ. ದಿವ್ಯ ಜ್ಞಾನಿಗಳಾದಂತಹ, ಆತ್ಮಜ್ಞಾನಿಗಳಾದಂತಹ ಋಷಿಗಳು, ಅನೇಕ ಜನ ಅಪರೋಕ್ಷ ಜ್ಞಾನಿಗಳಾದಂತಹ ಯೋಗಿಗಳು, ಮತ್ತೆಷ್ಟೋ ಜನ ಜ್ಞಾನಿಗಳಾದಂತಹ ಅಪ್ಸರೆಯರು, ಇವರೆಲ್ಲರೂ ಕೂಡ ಋಷಿಗಳ ರೂಪದಿಂದ ಗೋಪಸ್ತ್ರೀಯರ ರೂಪದಿಂದ ಅಲ್ಲಿ ಅವತಾರ ಮಾಡಿ ಆತನ ಸೌಂದರ್ಯ ಮತ್ತು ಮಾಧುರ್ಯವನ್ನ ಪ್ರತ್ಯಕ್ಷವಾಗಿ ಅನುಭವಿಸಿದರು. ಕೃಷ್ಣನ ಸೌಂದರ್ಯವನ್ನು ನೋಡ್ತಾ ಇದ್ದಾಗ ಆತನ ಸೌಂದರ್ಯವನ್ನು ನೋಡ್ಲಿಕ್ಕೆ ತಮ್ಮ ರೆಕ್ಕೆ ಏನು ಅಡ್ಡ ಬರ್ತದೆ, ಆ ರೆಕ್ಕೆಯನ್ನು ಸೃಷ್ಟಿ ಮಾಡಿದ ಚತುರ್ಮುಖ ಬ್ರಹ್ಮ ಏನಿದ್ದಾನೆ, ವಿಧಿ ಏನಿದೆ, ಆ ವಿಧಿಗೆ ಅವರು ಮೇಲಿಂದ ಮೇಲೆ ಹಿಡಿಶಾಪ ಹಾಕ್ತಿದ್ರು.
ಈ ವಿಧಿ, ಈ ಬ್ರಹ್ಮ ನಮ್ಮ ರೆಕ್ಕೆಗಳನ್ನು ಸೃಷ್ಟಿ ಮಾಡದೇ ಇದ್ದರೆ ಕೃಷ್ಣನ ಸೌಂದರ್ಯ ಮಾಧುರ್ಯಗಳನ್ನ ಅನವರತವಾಗಿ ಕಣ್ಣು ಮಿಟುಕಿಸದೆ ನಾವು ನೋಡಬಹುದಿತ್ತು. ಹಾಗಾಗಿ ಈ ರೆಕ್ಕೆಯನ್ನು ಸೃಷ್ಟಿ ಮಾಡಿದಂತಹ ಚತುರ್ಮುಖ ಬ್ರಹ್ಮ ಏನಿದ್ದಾನೆ ಆತ ನಿಜವಾಗಿಯೂ ಮೂರ್ಖನೇ ಸರಿ ಅಂತ ಆತನಿಗೆ ಅವರು ಹಿಡಿಶಾಪ ಹಾಕ್ತಿದ್ರು ಅನ್ನೋದನ್ನ ಭಾಗವತದಲ್ಲಿ ನಾವು ಗಮನಿಸ್ತೀವಿ. ಕೃಷ್ಣನ ರಾಸಲೀಲೆಯ ವೈಭವವನ್ನು ಹರಿವಂಶದಲ್ಲಿ ಮತ್ತು ಭಾಗವತದಲ್ಲಿ ಪದ್ಮಪುರಾಣದಲ್ಲಿ ನಾವು ಗಮನಿಸಿದ್ದೇವೆ. ಕೃಷ್ಣನ ರಾಸಲೀಲೆ ಅಂತಂದ್ರೆ ಅದು ಜೀವಾತ್ಮರೆಲ್ಲರೂ ಕೂಡ ತಮ್ಮ ಎಲ್ಲ ರೀತಿಯಾದಂತಹ ಅಹಂಕಾರಗಳನ್ನು ಬದಿಗೊತ್ತಿ ಪರಮಾತ್ಮನಲ್ಲಿ ಲೀನವಾಗುವಂತಹ ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆ ಅದು ರಾಸಲೀಲೆಯ ಅಂತರ್ಗತವಾದಂತಹ ಸಂಕೇತ ಆಗಿದೆ. ಜಗತ್ತಿನಲ್ಲಿ ಕಂಡುಬರುವಂತಹ ಉಳಿದ ಲೌಕಿಕ ಸಾಹಿತ್ಯಗಳೇನಿದೆ ಆ ಲೌಕಿಕ ಸಾಹಿತ್ಯದಲ್ಲಿ ಕಂಡುಬರುವಂತಹ ಬೇರೆ ಯಾವುದೇ ಶೃಂಗಾರ ಸಾಹಿತ್ಯ, ಬೇರೆ ಯಾವುದೇ ನಾಯಕ ನಾಯಕಿಯರಿಗೆ ಸಂಬಂಧಪಟ್ಟಂತಹ ಶೃಂಗಾರ ಏನಿದೆ ಅದು ಮನಸ್ಸನ್ನು ಕೆರಳಿಸುವಂಥದ್ದು, ಮನುಷ್ಯನಿಗೆ ಕೇವಲ ತಾತ್ಕಾಲಿಕವಾದಂತಹ ಮನರಂಜನೆಯನ್ನು ಅದು ಕೊಡಬಲ್ಲದು. ಆದರೆ ಭಗವಂತನ ಆ ದಿವ್ಯವಾದಂತಹ ರಾಸಲೀಲೆ ಏನಿದೆ ಅದು ಮನುಷ್ಯನ ಉದ್ಗತವಾದಂತಹ ರೋಗ ಏನಿದೆ, ಕಾಮ ಅನ್ನುವಂಥ ರೋಗ, ಆ ರೋಗಕ್ಕೆ ಅದೊಂದು ದಿವ್ಯವಾದಂತಹ ಔಷಧವಿತ್ತಂತೆ. ಆ ಭಾಗವತದಲ್ಲಿ ಮತ್ತು ಹರಿವಂಶದಲ್ಲಿ ಆ ರಾಸಲೀಲೆಯ ವರ್ಣನೆ ಏನಿದೆ, ಆ ಭಾಗವತವನ್ನು ವರ್ಣನೆ ಮಾಡಿದಂಥವರು ಸ್ವಯಂ ಶುಕಾಚಾರ್ಯರು. ಅವರು ವಿರಕ್ತ ಶಿಖಾಮಣಿಗಳಾದವರು. ಹಿಂದೊಮ್ಮೆ ಅದನ್ನು ನಾನು ತಿಳಿಸಿದ್ದೆ. ಶುಕಾಚಾರ್ಯರು ಒಂದು ಸರೋವರದ ಪಕ್ಕದಲ್ಲಿ ಹಾದು ಹೋದರೆ ಆ ಸರೋವರದಲ್ಲಿ ಸ್ನಾನ ಮಾಡ್ತಿದ್ದಂಥ ಕೆಲವು ಸ್ತ್ರೀಯರು ಸಂಕೋಚನೆ ಕಟ್ಕೊಳ್ಳಿಲ್ಲಕ್ಕೆ. ಯಾಕೆಂದ್ರೆ ಶುಕಾಚಾರ್ಯರಿಗೆ ಸ್ತ್ರೀ ಪುರುಷ ಅನ್ನುವಂಥ ವ್ಯತ್ಯಾಸವೇ ಗೊತ್ತಿಲ್ಲ, ಅಷ್ಟು ವಿರಕ್ತರವರು. ಪರಶಿವನ ಅವತಾರ ಸ್ವರೂಪರಾದವರು ಅಂತ ಶುಕಾಚಾರ್ಯರು. ಅವರು ಅದನ್ನು ಹೇಳಲಿಕ್ಕೆ ಕೂತ್ಕೊಂಡವರು. ಕೇಳಲಿಕ್ಕೆ ಕೂತ್ಕೊಂಡಂಥವನು ಇನ್ನು 7 ದಿವಸದಲ್ಲಿ ತಾನು ಮರಣ ಹೊಂದುತ್ತೀನಿ ಅಂತ ನಿಶ್ಚಿತ ಆಗಿರುವಂತಹ ಪರೀಕ್ಷಿತ ರಾಜ. ಇನ್ನು 7 ದಿವಸದಲ್ಲಿ ಅಥವಾ ಇನ್ನು 1 ತಿಂಗಳಲ್ಲಿ ಮರಣ ಹೊಂದುತ್ತೀನಿ ಅಂತ ನಮ್ಮಂಥವ್ರಿಗೆ ಯಾರು ಹೇಳಿಬಿಟ್ರೆ ನಮ್ಮ ಎಲ್ಲ ವ್ಯಾಪಾರ ವಹಿವಾಟುಗಳನ್ನು ನಾವು ಬಂದ್ ಮಾಡಿ ತಲೆ ಮೇಲೆ ಆಕಾಶ ಕಾಯ್ತಿದ್ದವರಂತೆ ಬಿದ್ದಿರ್ತೀವಿ. ಅಂಥದ್ರಲ್ಲಿ ಇನ್ನು 7 ದಿವಸದಲ್ಲಿ ಮರಣ ಹೊಂದುತ್ತೀವಿ ಅಂತ ಆ ಪರೀಕ್ಷಿತ ರಾಜನಿಗೆ ತಿಳಿದು ಬಂದಿತ್ತು. ಕೇಳಲಿಕ್ಕೆ ಕೂತವನು ಅಷ್ಟು ದೊಡ್ಡ ವಿರಕ್ತನಾದವನು, ಹೇಳಲಿಕ್ಕೆ ಕೂತವನು ಅದಕ್ಕಿಂತ ದೊಡ್ಡವಂತ ಮಹಾವಿರಕ್ತರು. ಈ ಎಲ್ಲ ಭಾಗವತವನ್ನ ಮತ್ತು ಹರಿವಂಶವನ್ನ ಕೇಳಲಿಕ್ಕೆ ಕೂತವರು ಸಹಸ್ರಗಟ್ಟಲೆ ಸಂಖ್ಯೆಯಲ್ಲಿ ಋಷಿಗಳು, ಅವರೆಲ್ಲರೂ ಕೂಡ ನೈಮಿಷಾರಣ್ಯದಲ್ಲಿ ನೆರೆದಂಥವರು. ಹೀಗೆ ಮಹಾವಿರಕ್ತರ ಸಂಗಮ ಅಲ್ಲೇನಿದೆ, ಆ ವಿರಕ್ತರ ಸಂಗಮದಲ್ಲಿ ಕೃಷ್ಣನ ರಾಸಲೀಲೆಯ ವರ್ಣನೆಯನ್ನು ನಾವು ನೋಡ್ತೀವಿ. ಆ ರಾಸಲೀಲೆ ಅಂತ ಅನ್ನೋದು ಮನುಷ್ಯನ ಮಾನಸಿಕವಾದಂತಹ ಕಾಮ ಅನ್ನುವಂಥ ರೋಗ ಏನಿದೆ ಆ ರೋಗಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನು ಒದಗಿಸಿ ಮನುಷ್ಯನಿಗೆ ಆತ್ಯಂತಿಕವಾದಂತಹ ಶಾಂತಿ ಮತ್ತು ನೆಮ್ಮದಿಯನ್ನು ಕೊಡಬಲ್ಲಂಥದ್ದು. ಕೃಷ್ಣನ ಅಥವಾ ವಿಷ್ಣುವಿನ ಎಲ್ಲ ಅವತಾರಗಳು ಕೂಡ ಪ್ರಧಾನವಾಗುತ್ತೆ. ಅದರಲ್ಲಿ ಯಾವ ಅವತಾರ ಪ್ರಧಾನವಾದ್ದು ಯಾವ ಅವತಾರ ಅಪ್ರಧಾನವಾದ್ದು ಅನ್ನುವಂಥ ವಿಭಾಗ ಏನಿಲ್ಲ. ಆದರೂ ಕೂಡ ಕಲಿಯುಗದಕ್ಕೆ ನಮಗೆ ಅತ್ಯಂತ ಸಮೀಪವಾದಂತಹ ಅವತಾರ ಅಂತಂದ್ರೆ ಆ ಕೃಷ್ಣನ ಅವತಾರ. ಆ ಕೃಷ್ಣನೇ ಮುಂದೆ ತಿರುಪತಿಯಲ್ಲಿ ವೆಂಕಟೇಶ್ವರ ಅನ್ನೋ ಹೆಸರಿನಿಂದ ಮತ್ತೊಮ್ಮೆ ಜನರಿಗೆ ಕಾಣಿಸಿಕೊಂಡ. ಹಾಗಾಗಿ ಕಲಿಯುಗದ ನಿವಾಸಿಗಳಾದವರಿಗೆ ನಮಗೆ ಆ ಭಗವಂತನ 8ನೇ ಅವತಾರ ಏನಿದೆ ಅದು ಅತ್ಯಂತ ಸಮೀಪವಾದದ್ದು. ಉಳಿದ ಅವತಾರಗಳಲ್ಲಿ ಎಷ್ಟೋ ಬಾರಿ ಕೆಲವೊಮ್ಮೆ ಜ್ಞಾನ ಕಾರ್ಯವನ್ನು ಭಗವಂತ ಮಾಡಿದ್ದಿದೆ, ಮತ್ತೆ ಕೆಲವೊಂದು ಬಾರಿ ಬಲ ಕಾರ್ಯವನ್ನ ಶಕ್ತಿ ಕಾರ್ಯವನ್ನು ಭಗವಂತ ಮಾಡಿದ್ದಿದೆ. ಆಗ ಕೃಷ್ಣಾವತಾರದಲ್ಲಿ ಜ್ಞಾನ ಕಾರ್ಯವನ್ನ ಮತ್ತು ಬಲ ಕಾರ್ಯವನ್ನು ಎರಡನ್ನೂ ಕೂಡ ಮಾಡಿ ಈ ಜಗತ್ತಿಗೆ ತನ್ನ ದಿವ್ಯವಾದಂತಹ ಸ್ವರೂಪವನ್ನ ಆತ ತೋರಿಸಿಕೊಂಡ. ಕಂಸನ ಹತ್ಯೆಯನ್ನು ಮಾಡಿದ. ಕಂಸನ ಹತ್ಯೆಯನ್ನು ಮಾಡಿದ್ರು ಕೂಡ ತಾನು ರಾಜ್ಯವನ್ನು ಸ್ವೀಕಾರ ಮಾಡಲಿಲ್ಲ. ಯಾವುದೇ ಅಧಿಕಾರವನ್ನು ತಾನು ಸ್ವೀಕಾರ ಮಾಡದೆ ತಾನು ಕೇವಲ ಭಕ್ತರ ಉದ್ಧಾರಕ್ಕಾಗಿದ್ದೇನೆ ಅನ್ನುವ ಮಾತನ್ನ ಮೇಲಿಂದ ಮೇಲೆ ಆತ ತೋರಿಸಿಕೊಂಡ. ಪಾಂಡವರಿಗೆಲ್ಲರೂ ಕೂಡ ರಾಜ್ಯಭಾರವನ್ನ ಆತ ಒದಗಿಸಿಕೊಟ್ಟ. ಪಾಂಡವರಿಗೆ ಕಂಟಕರಾಗಿದ್ದಂತಹ ಕೌರವರನ್ನ ತನ್ನ ತಂತ್ರದ ಮೂಲಕ ನಿರ್ಮೂಲನ ಮಾಡಿ ಅವರೆಲ್ಲರನ್ನು ಕೂಡ ಮರ್ದನ ಮಾಡಿದ ಮತ್ತು ಪಾಂಡವರನ್ನ ಅವರ ಸಿಂಹಾಸನದಲ್ಲಿ ಕೂಡಿಸಿದ. ಮುಖೇನ ಬಾಹುನಾತ್ಯಂ ಸಮಸ್ತ ಲೋಕದಿ ಕೃಷಿ ಅನ್ನೋ ಮಾತೇನಿದೆ. ಮುಖದಿಂದ ಅಂದ್ರೆ ಗೀತೋಪದೇಶದ ಮೂಲಕವೂ ಕೂಡ ಈ ಸಮಸ್ತ ಜಗತ್ತನ್ನು ಆತ ಗೆದ್ದುಕೊಂಡ. ಗೀತೋಪದೇಶದಲ್ಲಿ ಅರ್ಜುನನನ್ನು ನಿಮಿತ್ತೀಕರಿಸಿಕೊಂಡು ನಮ್ಮಂತಹ ಜನಸಾಮಾನ್ಯರಿಗೆ ತತ್ವಜ್ಞಾನವನ್ನು ಉಪದೇಶ ಮಾಡಿ ನಮ್ಮ ಕರ್ತವ್ಯದ ಕಡೆಗೆ ನಮ್ಮ ಮನಸ್ಸನ್ನ ಹರಿಯುವಂತೆ ಮಾಡಿ
ತತ್ವಜ್ಞಾನವನ್ನು ಕೊಟ್ಟು ಆತ ಜಗದ್ಗುರು ಅಂತ ಅನಿಸ್ಕೊಂಡ. ಅದಲ್ಲದೆ ಅದೇ ಗೀತಾ ಉಪದೇಶ ಸಂದರ್ಭದಲ್ಲಿಯೇ ಆತ ತನ್ನ ವಿಶ್ವರೂಪವನ್ನು ತೋರಿಸಿ ತಾನು ಕೇವಲ ಎರಡು ಕೈ ಉಳ್ಳಂಥ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ ಅನ್ನೋದನ್ನ ಅರ್ಜುನನಿಗೆ ಮತ್ತು ಉಳಿದೆಲ್ಲ ಭಾಗವತರಿಗೆ ಮತ್ತು ಉಳಿದೆಲ್ಲ ಜನಸಾಮಾನ್ಯರಿಗೆ ಆತ ಮನದಟ್ಟು ಮಾಡಿಕೊಟ್ಟ. ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತಮಮಾಶ್ರಿತಂ. ನಿಮ್ಮೆಲ್ಲರಂತೆ ನಾನು ಕೂಡ ಮನುಷ್ಯ ಶರೀರವನ್ನು ತಾಳಿ ಬಂದಿದ್ದೇನೆ, ಆದರೆ ಈ ಮನುಷ್ಯರು ನನ್ನ ದಿವ್ಯವಾದಂತಹ ಸ್ವರೂಪವನ್ನು ತಿಳಿಯದೆ ನನ್ನನ್ನು ತಿರಸ್ಕಾರ ಮಾಡ್ತಾರೆ ಅನ್ನೋದನ್ನ ಆತ ಮನುಷ್ಯನಿಗೆ ಮನದಟ್ಟು ಮಾಡಿಕೊಟ್ಟ. ಭಗವಂತನ ವ್ಯಾಪ್ತವಾದಂತಹ ಸ್ವರೂಪ ಏನಿದೆ, ಎಲ್ಲಾ ಕಡೆ ವ್ಯಾಪ್ತವಾದಂತಹ ಸ್ವರೂಪ, ಆ ವ್ಯಾಪ್ತವಾದಂತಹ ಸ್ವರೂಪವನ್ನ ಯಾರಾದರೂ ಜ್ಞಾನಿಗಳು ನಮ್ಮ ಮುಂದೆ ವರ್ಣನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಆ ವ್ಯಾಪ್ತವಾದಂತಹ ಅನಂತ ಸ್ವರೂಪಗಳೇನಿದೆ, ಭಗವಂತನ ಅನಂತ ಗುಣಗಳೇನಿವೆ, ಆ ಗುಣಗಳನ್ನು ನಾವು ಅರಗಿಸಿಕೊಳ್ಳಾರೆ. ಅದಕ್ಕಾಗಿ ಭಗವಂತನನ್ನ ಆ ವ್ಯಾಪ್ತವಾದಂತಹ ಸ್ವರೂಪವನ್ನು ವರ್ಣನೆ ಮಾಡುವುದನ್ನು ಬಿಟ್ಟು ಭಗವಂತನ ಸೀಮಿತವಾದಂತಹ ಸ್ವರೂಪವನ್ನ ಚತುರ್ಭುಜಗಳಿಂದ ಅಥವಾ ದ್ವಿಭುಜಗಳಿಂದ ಕೂಡಿದಂತಹ ಭಗವಂತನ ಸ್ವರೂಪ ಏನಿದೆ ಅದನ್ನ ಕೃಷ್ಣ, ರಾಮ ಮೊದಲಾದಂತಹ ಅವತಾರಗಳಲ್ಲಿ ವಾಲ್ಮೀಕಿ, ವೇದವ್ಯಾಸರು ಮೊದಲಾದವರು ಮಾಡಿದ್ದಾರೆ. ಅದು ನಮ್ಮಂತಹ ಜನಸಾಮಾನ್ಯರಿಗೆ ನಮ್ಮ ಕಿವಿಗಳ, ನಮ್ಮ ಕಣ್ಣುಗಳ, ನಮ್ಮ ಮನಸ್ಸಿನ ಇತಿಮಿತಿಗೆ, ನಮ್ಮ ಶಕ್ತಿಗೆ ಅದು ಸಿಗುವಂಥ ಭಗವಂತನ ಸ್ವರೂಪ. ಅದು ವಿಶ್ವರೂಪದಲ್ಲಿಯೂ ಕೂಡ ಭಗವಂತ ಆ ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸಿದ. ಆದರೆ ಆ ವಿಶ್ವರೂಪದ ವ್ಯಾಪ್ತಿ, ಅದರ ವಿಸ್ತಾರ, ಅದರ ಪ್ರೌಢತೆಗಳನ್ನ ಆ ಅರ್ಜುನನಿಗೆ ಅರಗಿಸಿಕೊಳ್ಳಿಕ್ಕಾಗಲಿಲ್ಲ. ಹಾಗಾಗಿ ಈ ವಿಶ್ವರೂಪವನ್ನು ಉಪಸಂಹಾರ ಮಾಡಿಕೊಂಡು ಹಿಂದಿನಂತೆ ನಿನ್ನ ಚತುರ್ಭುಜವಾದಂತಹ ರೂಪ ಏನಿದೆ, ಸಾಮಾನ್ಯವಾದಂತಹ ರೂಪ, ಯಾವ ರೂಪದಿಂದ ನೀನು ನನ್ನ ಜೊತೆಗೆ ಇಟ್ಟುಕೊಂಡು ನನಗೆ ಸ್ನೇಹಿತನಂತೆ, ಹಿತೈಷಿಯಂತೆ, ಬಂಧುವಿನಂತೆ ವ್ಯವಹರಿಸಿದ್ದಿ, ಅದೇ ರೂಪದಿಂದ ಮತ್ತೊಮ್ಮೆ ನನಗೆ ದರ್ಶನ ಕೊಡುವಂತ ಹೇಳಿದ. ಹಾಗಾಗಿ ಆ ವಿಶ್ವರೂಪವನ್ನು ಉಪಸಂಹಾರ ಮಾಡಿಕೊಂಡು ಕೃಷ್ಣ ತನ್ನ ಮೂಲ ಸ್ವರೂಪವನ್ನೇ ಆತನಿಗೆ ತೋರಿಸಿಕೊಂಡ. ಆ ಅರ್ಜುನನಂತೆ ನಮ್ಮಂತಹ ಜನಸಾಮಾನ್ಯರ ಸ್ಥಿತಿಯೂ ಕೂಡ ಆಗಿದೆ. ಭಗವಂತನ ವಿಸ್ತಾರವಾದಂತಹ ಸಕಲ ಎಲ್ಲಾ ಕಡೆಯೂ ವ್ಯಾಪ್ತವಾದಂತಹ ಅನಂತ ಗುಣದ ಪರಿಪೂರ್ಣವಾದಂತಹ ರೂಪ ಏನಿದೆ, ಆ ರೂಪವನ್ನು ವೇದಗಳ ಮೂಲಕ ವರ್ಣನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಆ ವೇದಗಳ ಪ್ರತಿಯೊಂದು ಶಬ್ದವೂ ಕೂಡ ಭಗವಂತನನ್ನು ಹೇಗೆ ಪ್ರತಿಪಾದನೆ ಮಾಡ್ತದೆ ಅಂತ ನಮಗೇನಾದರೂ ವರ್ಣನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ, ಪ್ರಳಯ ಕಾಲದ ನೀರನ್ನು ಬಾವಿಗಳು ಹೇಗೆ ಹಿಡಿದಿಟ್ಟುಕೊಳ್ಳಲಾರವೋ ಅದರಂತೆ ನಮ್ಮ ಸೀಮಿತವಾದಂತಹ ಮನಸ್ಸು ಆ ಭಗವಂತನ ವಿಸ್ತಾರವಾದಂತಹ ವರ್ಣನೆಯನ್ನ ತಾಳಿಕೊಳ್ಳಲಾರದು. ಅದಕ್ಕಾಗಿ ಆ ಭಗವಂತನಿಗೆ ಎರಡು ಕೈಗಳಿಂದ ಕೂಡಿದಂತಹ ಅಥವಾ 4 ಕೈಗಳಿಂದ ಕೂಡಿದಂತಹ ರೂಪ ಏನಿದೆ ಅದನ್ನು ವೇದವ್ಯಾಸರು ನಮ್ಮ ಸೀಮಿತ ಶಕ್ತಿಗೆ ಅಳವಡಿಕೆ ಆಗುವಂತ ವರ್ಣನೆ ಮಾಡಿದ್ದಾರೆ. ಕೃಷ್ಣ ಆ ಕಲಿಯುಗದಲ್ಲಿ ಅತ್ಯಂತ ಪ್ರಶಸ್ತವಾದಂತಹ ರೂಪ ಆಗಿರುವಂತೆ, ಕೃಷ್ಣ ಅನ್ನುವಂಥ ಶಬ್ದವೇ ತಿಳಿಸುವಂತೆ, ಕರ್ಷತೀತಿ ಕೃಷ್ಣ, ತಾನು ತನ್ನ ನೀಲವಾದಂತಹ ಮೈಬಣ್ಣದಿಂದ ಮಾತ್ರ ಕೃಷ್ಣ ಆಗಿರುವುದಲ್ಲದೆ ಜಗತ್ತೆಲ್ಲವನ್ನು ಕೂಡ ಆಕರ್ಷಣೆ ಮಾಡುವುದರ ಮೂಲಕ, ಜಗತ್ತನ್ನೆಲ್ಲವನ್ನು ಕೂಡ ತನ್ನ ಕಡೆ ಸೆಳೆದುಕೊಳ್ಳುವುದರ ಮೂಲಕ ಆತ ಕೃಷ್ಣ ಅನ್ನುವಂಥ ತನ್ನ ಹೆಸರನ್ನ ಸಾರ್ಥಕ ಮಾಡಿಕೊಂಡ. ಹೀಗೆ ಜಗತ್ತೆಲ್ಲವನ್ನು ಕೂಡ ತಾನು ಗೆದ್ದಿದ್ರೂ ತಾನು ಯಾರ ಅಧೀನಕ್ಕೂ ಒಳಪಟ್ಟವನಲ್ಲ, ಜಗತ್ತೆಲ್ಲವನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಂಥವನು. 16,108 ಜನ ಪತ್ನಿಯರು ಅವನಿಗಿದ್ದರೂ ಕೂಡ ಅಸಂಖ್ಯಾತರಾದಂತಹ ಗೋಪಸ್ತ್ರೀಯರು ಆತನಿಗೆ ಸಹಚರ್ಯರಾಗಿದ್ದರು, ಆತನಿಗೆ ಪ್ರೇಯಸರಾಗಿದ್ದರೂ ಕೂಡ ಅವ್ರು ಯಾರೂ ಕೂಡ ಈತನ ಭಗವಂತನ ಸ್ಥಿರತೆ ಏನಿದೆ, ಭಗವಂತನ ಧೀರತೆ ಏನಿದೆ ಅದಕ್ಕೆ ಧಕ್ಕೆಯನ್ನು ತಂದೊಡ್ಲಿಕ್ಕೆ ಅಸಮರ್ಥರಾದರು ಅಂತ ಭಾಗವತ ಹೇಳಿದ್ದರೆ, ಉಳಿದವರ ಮಾತು ಹಾಗಿರಲಿ, ಆತನ ಮುಖ್ಯ ಪ್ರೇಯಸಿಯಾದಂತಹ ಪ್ರಕೃತಿಗೆ ಅಭಿಮಾನಿಯ ಅಂತ ಲಕ್ಷ್ಮೀ ದೇವಿ ಏನಿದ್ದಾಳೆ ಅವಳಿಗೂ ಕೂಡ ಆತ ಒಂದು ಸಂದರ್ಭದಲ್ಲಿ ತಿಳಿಸಿದ. ಅವಳಿಗೆ ತಿಳಿಸಿದ ಅನ್ನೋದಕ್ಕಿಂತ ಅವಳನ್ನು ನಿಮಿತ್ತವನ್ನಾಗಿಟ್ಕೊಂಡು ನಮ್ಮಂಥವರಿಗೆ ತಿಳಿಸಿದ. ನಿನ್ನನ್ನು ನಾನು ಜರಾಸಂಧಾದಿಗಳನ್ನು ಸೋಲಿಸಿ ನಿನ್ನನ್ನು ಮದುವೆ ಆಗೇ ಹೌದು, ಆದರೆ ನಿನ್ನಿಂದ ಆಗಬೇಕಾದಂತಹ ಕಾರ್ಯ ನನಗೇನು ಇಲ್ಲ. ಹಾಗಾಗಿ ಇವತ್ತು ನೀನು ಎಲ್ಲಾದರೂ ಹೊರಟು ಹೋಗಬಹುದು ಅಂತ ತಿಳಿಸಿದ ಅವಳಿಗೆ. ಆ ಸಂದರ್ಭದಲ್ಲಿ ಮಕ್ಕಳಾಗಿದ್ರು, ಬಹುಶಃ ಮೊಮ್ಮಕ್ಕಳು ಆಗಿದ್ರೇನೋ. ಅಂಥವಳಿಗೆ ಆ ರುಕ್ಮಿಣಿ ದೇವಿಗೆ ನಿನ್ನಿಂದ ಆಗಬೇಕಾದಂತಹ ಪ್ರಯೋಜನ ನನಗೇನೂ ಇಲ್ಲ, ಹೊರಟು ಹೋಗಬಹುದು ಅಂತ ಹೇಳಿದ ಆಕೆಗೆ. ಅದು ಆಕೆಗೆ ತಿಳಿಸಿದ್ದಲ್ಲ, ತತ್ವಜ್ಞಾನವನ್ನು ಅವಳಿಗೆ ಕೊಡಬೇಕಾಗಿರ್ಲಿಲ್ಲ, ಅವಳನ್ನು ನಿಮಿತ್ತವನ್ನಾಗಿಟ್ಕೊಂಡು ನಮಗೆ ಕೊಡಬೇಕಾಗಿತ್ತು.
ರುಕ್ಮಿಣಿ ದೇವಿಯಾಗಲಿ, ಸತ್ಯಭಾಮೆಯಾಗಲಿ, ಉಳಿದ ಷಣ್ಮಹಿಷಿಯರಾಗಲಿ, 16,100 ಜನ ಪತ್ನಿಯರಾಗಲಿ, ಅಸಂಖ್ಯಾತರಾದಂತಹ ಗೋಪಸ್ತ್ರೀಯರಾಗಲಿ, ಯಾರಿಂದಲೂ ಕೂಡ ನನಗೆ ದೊರೆಯಬೇಕಾದಂತಹ ಸುಖ ಏನೂ ಇಲ್ಲ. ಆದರೆ ಕೇವಲ ಅವರ ಅನುಗ್ರಹಕ್ಕಾಗಿ ನಾನು ಇಷ್ಟೆಲ್ಲ ರೂಪಗಳನ್ನು ತಾಳಿ ಅವರನ್ನ ಕ್ರಮಿಸಿದ್ದೇನೆ ಅನ್ನುವ ತತ್ವವನ್ನ ಆ ರುಕ್ಮಿಣಿಯ ಪ್ರಣಯ ಕಲಹ ಎನ್ನುವಂತಹ ನಿಮಿತ್ತವನ್ನು ಇಟ್ಕೊಂಡು ಆತ ತಿಳಿಸಿಕೊಟ್ಟ. ಭಗವಂತನ ಆ ಕೃಷ್ಣನ ಸಮಗ್ರ ಜೀವನ ಚರಿತ್ರೆ ಏನಿದೆ, ಆ ಸಮಗ್ರ ಜೀವನ ಚರಿತ್ರೆಯೇ ನಮಗೊಂದು ಪಾಠ. ಹಿಂದೊಮ್ಮೆ ನಾನು ಹೇಳಿದ್ದೆ, 16,108 ಜನ ಪತ್ನಿಯರ ಆತನಿಗೆ ಇದ್ರು. ಪ್ರತಿಯೊಬ್ಬರಲ್ಲಿ ಕೂಡ 10 ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಗಳಿದ್ರು. ಹೀಗೆ ಒಟ್ಟಾರೆ 11,77,189 ಜನ ಪತ್ನಿಯರು ಅವನಿಗಿದ್ರು. ತ್ರಿವಕ್ರಾದಲ್ಲಿ ಹುಟ್ಟಿದಂತಹ ಒಬ್ಬ ಮಗನನ್ನ ಹಿಡಿದು ನಾವು ಒಮ್ಮೆ ಅವರು ಊಹೆ ಮಾಡಬೇಕು. ನಮಗೆ ದಿಗ್ಭ್ರಾಂತಿ ಆಗುವುದಿರಲಿ, ಮಹಾಭಾಗವತರಾದಂಥ ನಾರದರಿಗೆ ಆತನ ಸಂಸಾರದ ವೈಭವವನ್ನು ನೋಡಿ ದಿಗ್ಭ್ರಾಂತಿ ಆಗಿತ್ತು, ಆಶ್ಚರ್ಯ ಆಗಿತ್ತು. ದ್ವಾರಕೆಗೆ ಬಂದು ಕೃಷ್ಣ ತನ್ನ ಸಂಸಾರವನ್ನು ಹೇಗೆ ನಿರ್ವಹಿಸಿದ್ದಾನೆ, 16,108 ಜನ ಸ್ತ್ರೀಯರ ಜೊತೆಗೆ ಆತ ಹೇಗೆ ಸಂಸಾರದ ಕೃತ್ಯವನ್ನು ನಿರ್ವಹಣೆ ಮಾಡ್ತಿದ್ದಾನೆ ಅಂತ ನೋಡುವ ಬಯಕೆ ನಾರದರಿಗಾಯಿತು. ಭಾಗವತದಲ್ಲಿ ಬಂದಂತೆ ಒಮ್ಮೆ ನಾರದರು ಆತನ ದ್ವಾರಕೆಗೆ ಬಂದಾಗ ಒಂದು ಮನೆಯಲ್ಲಿ ಕೃಷ್ಣ ಆಗ ತಾನೇ ಎದ್ದು ತನ್ನ ನಿತ್ಯಾನ್ಹಿಕವನ್ನು ಮಾಡ್ತಿದ್ದ. ಮತ್ತೊಂದು ಮನೆಯಲ್ಲಿ ತನ್ನ ಮಕ್ಕಳಿಗೆ ಯುದ್ಧ ಶಿಕ್ಷಣವನ್ನ, ವಿದ್ಯೆಯ ಅಭ್ಯಾಸವನ್ನು ಮಾಡಿಸ್ತಾ ಇದ್ದ. ಮತ್ತೊಂದು ಕಡೆ ಅತಿಥಿ ಅಧ್ಯಾಪಕರ ಭಾಗವತರಾದಂಥವ್ರ ಪೂಜೆಯನ್ನು ಮಾಡ್ತಿದ್ದ. ಮತ್ತೊಂದು ಕಡೆ ಆಗ ತಾನೇ ತನ್ನ ಮಕ್ಕಳಿಗೆ ಹೊಸ ಮದುವೆಯನ್ನು ಮಾಡಿಕೊಡ್ತಿದ್ದ. ಮತ್ತೊಮ್ಮೆ ಈಗಾಗಲೇ ಅನೇಕ ವರ್ಷಗಳ ಹಿಂದೆ ಮದುವೆಯಾದಂತಹ ತನ್ನ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಅವರನ್ನ ತವರು ಮನೆಗೆ ಬಂದವರನ್ನು ಬರಮಾಡಿಕೊಳ್ತಿದ್ದ. ಒಂದಿಬ್ಬರು ಮಕ್ಕಳನ್ನು ಹೆತ್ತು ಅವರ ಅಳಿಯತನ, ಅವರ ಮದುವೆಗಳನ್ನು ಮಾಡೇ ನಾವು ಎಷ್ಟು ನಿತ್ರಾಣರಾಗಿರ್ತೀವಿ ಜಗತ್ತಿನಲ್ಲಿ. ಅದನ್ನೆಲ್ಲ ಸಂಸಾರದ ಅನೇಕ ಅನುಭವಗಳಂತಹ ತಮಗೆ ನಾನು ವಿಸ್ತಾರವಾಗಿ ಹೇಳಬೇಕಾಗಿಲ್ಲ. ಅಂಥದ್ರಲ್ಲಿ 11,77,189 ಜನ ಮಕ್ಕಳು, ಅವರ ಮೊಮ್ಮಕ್ಕಳು, ಮರಿಮಕ್ಕಳು, ಹೀಗೆ ಅಪಾರವಾದಂತಹ ಪರಿವಾರ ಆತನಿಗಿತ್ತು. ಅನೇಕ ಕೋಟಿಗಟ್ಟಲೆ ಯಾದವರು ಆತನ ಪರಿಚಾರಕರಾಗಿ, ಆತನಿಗೆ ಸೇವಕರಾಗಿ ಇದ್ದರು. ಅವರ ಭಾಗ್ಯ ಎಂಥದ್ದು ಅಂತ ಭಾಗವತ ಅಂತ ಹೇಳೋದಿಲ್ಲ. ಹೀಗೆ ಆ ಕೃಷ್ಣ ತಾನು ಈ ಜಗತ್ತಿನಲ್ಲಿ ಹುಟ್ಟಿ ಬಂದು ಸಂಸಾರವನ್ನ, ಈ ಜಗತ್ತಿನ ಕಾರ್ಯಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ತನ್ನ ಸಾಕ್ಷಾತ್ ಉದಾಹರಣೆಯ ಮೂಲಕ ಆತ ತೋರಿಸಿಕೊಟ್ಟ. ಹರಿವಂಶದಲ್ಲಿ ಮತ್ತು ಭಾಗವತದಲ್ಲಿ ನಾವು ಆತನ ಚರಿತ್ರೆಯನ್ನು ನೋಡ್ತೀವಿ. ಭಾಗವತದಲ್ಲಿ ಆತನ ನಿರ್ವಾಣದ ಬಗ್ಗೆ ವರ್ಣನೆ ಇದೆ. ಹರಿವಂಶದಲ್ಲಿ ಆತ ಪರಂಧಾಮಕ್ಕೆ ಹೋಗಿ ತರತಕ್ಕಂಥ ವರ್ಣನೆಯನ್ನು ನಾವು ನೋಡೋದಿಲ್ಲ. ಭಾಗವತದಲ್ಲಿ ಆ ವರ್ಣನೆಯನ್ನು ನಾವು ನೋಡ್ತೀವಿ. ಯಾದವರ ಶಾಪವನ್ನು ನಿಮಿತ್ತವನ್ನಾಗಿಟ್ಕೊಂಡು ತನ್ನವರೇ ಆದಂತಹ, ತನ್ನ ಮಕ್ಕಳು ಮೊಮ್ಮಕ್ಕಳೇ ಆದಂತಹ, ತನ್ನ ಬಂಧುಗಳೇ ಆದಂತಹ ಯಾದವರೇನಿದ್ರು ಅವರೆಲ್ಲರನ್ನೂ ಕೂಡ ಒನಕೆಯೊಂದನ್ನು ನಿಮಿತ್ತವನ್ನಾಗಿಟ್ಕೊಂಡು ಆತ ನಿರ್ನಾಮ ಮಾಡಿದ. ಎಷ್ಟೋ ಜನರನ್ನ ತಾನೇ ತನ್ನ ಕೈಯಿಂದ ಹಿಡಿದು ಆತ ಕೊಂದ. ಬಲರಾಮನ ಜೊತೆ ಗೂಡಿ ಅಂತ ಒಂದು ವರ್ಣನೆಯನ್ನು ಭಾಗವತದಲ್ಲಿ ನಾವು ನೋಡ್ತೀವಿ. ಬಲರಾಮ ಉಳಿದವರೆಲ್ಲರೂ ಕೂಡ ಪರಂಧಾಮಕ್ಕೆ ಹೋದ್ಮೇಲೆ ತಮ್ಮ ಗತಿಯನ್ನು ತಲುಪಿದ ಮೇಲೆ ಕೃಷ್ಣ ತನ್ನ ಪರಂಧಾಮಕ್ಕೆ ಹೋಗುವಂತ ಸಂದರ್ಭದಲ್ಲಿ ಒಂದು ವೃಕ್ಷದ ಕೆಳಗೆ ಕೂತ್ಕೊಂಡಿದ್ದ. ಬೇಡನೊಬ್ಬ ಆತನ ಕಾಲನ್ನ ಜಿಂಕೆ ಅಂತ ಭ್ರಮಿಸಿ, ಒಂದು ಯಾವುದೋ ಮೃಗ ಅಂತ ಭ್ರಮಿಸಿ ಏನು ಬಾಣ ಪ್ರಯೋಗ ಮಾಡಿದ. ಆ ಸಂದರ್ಭದಲ್ಲಿ ಕೃಷ್ಣನ ಲಕ್ಷಾಂತರ ಮಕ್ಕಳ ಪೈಕಿ ಒಬ್ಬ ಮಗನೂ ಇರಲಿಲ್ಲ. 16,108 ಪತ್ನಿಯರ ಪೈಕಿ ಒಬ್ಬ ಪತ್ನಿಯೂ ಅಲ್ಲಿರಲಿಲ್ಲ. ಆತನ ಅಸಂಖ್ಯಾತ ಶ್ರೇಯಸಿಯರು, ಗೋಪಸ್ತ್ರೀಯರೇನಿದ್ರು ಅವ್ರು ಯಾರೂ ಕೂಡ ಅಲ್ಲಿರಲಿಲ್ಲ. ಇದ್ದು ಅವನಿಗೇನು ಆಗ್ಲಿಕ್ಕಾಗಿಲ್ಲ. ಆದರೆ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಮನುಷ್ಯ ಜೀವನದ ಇತಿಮಿತಿಗಳೇನಿವೆ ಅದನ್ನು ಆತ ತೋರಿಸಿಕೊಟ್ಟ. ಮನುಷ್ಯ ಎಷ್ಟೇ ವೈಭವದಿಂದ ಬೆಳೆದರೂ ಕೂಡ, ಎಷ್ಟೇ ದೊಡ್ಡ ಸಾಮ್ರಾಜ್ಯವನ್ನು ಆಳಿದರೂ ಕೂಡ, ಎಷ್ಟೇ ದೊಡ್ಡ ವಂಶವನ್ನ ಕಟ್ಟಿ ಬೆಳೆಸಿದರೂ ಕೂಡ ಆತ ಅಂತ್ಯಕಾಲದಲ್ಲಿ ಅಸಹಾಯಕನಾಗಿರ್ತಾನೆ, ಏಕಾಂಗಿಯಾಗಿರ್ತಾನೆ. ಆತನಿಗೆ ಯಾರು ನಿನ್ನವರು ನಾವಿದ್ದೇವೆ ಅಂತ ಬಾಯಲ್ಲಿ ಹೇಳ್ಕೊಂಡ್ರು ಕೂಡ ಆತನವರು ನಿಜವಾಗಿಯೂ ಕೂಡ ನಿನ್ನವರು ಅಂತ ಹೇಳ್ಕೊಳ್ಳುವಂಥವ್ರು ಯಾರು ಕೂಡ ಅಲ್ಲಿರೋದಿಲ್ಲ. ಧರ್ಮವೇ ಮನುಷ್ಯನಿಗೆ ಕೊನೆಯ ಕಾಲದ ಸಹಚರ ಅನ್ನುವಂತಹ ಸಂಗತಿಯನ್ನ ತಾನು ಸ್ವಯಂ ಭಗವಂತನಾದರೂ ಕೂಡ ಈ ಯಾವ ಕಟ್ಟಳೆಗೆ ತಾನು ಒಳಪಟ್ಟವನಲ್ಲವನಾದರೂ ಕೂಡ ಆ ಸಂದರ್ಭದಲ್ಲಿ ತಾನು
ಏಕಾಂಗಿಯಾಗಿಟ್ಟುಕೊಂಡು ಮನುಷ್ಯ ಜೀವನದ ಅಶ್ವರತ್ವವನ್ನು, ಮನುಷ್ಯನ ಅಸಹಾಯಕತ್ವವನ್ನು, ಮನುಷ್ಯನ ದುರ್ಬಲತೆಯನ್ನು ತೋರಿಸಿ ದೇವತೆಗಳ ಪ್ರಾರ್ಥನೆಯಂತೆ ಆತ ನಿರ್ವಾಣಕ್ಕೆ ಹೋಗಿದ್ದಿದೆ. ಅದೇ ಹರಿವಂಶದಲ್ಲಿ ನಾವು ಮುಂದೆ ನರಸಿಂಹಾವತಾರ, ವಾಮನಾವತಾರ ಮೂಲಕ ಅವತಾರಗಳ ವರ್ಣನೆಯನ್ನು ಕೂಡ ನೋಡ್ತೇವೆ. ಕಲಿಯುಗದ ಪ್ರಭಾವ ಏನಿದೆ, ಕಲಿಯುಗ ಮನುಷ್ಯನಿಗೆ ಹೇಗೆ ಬುದ್ಧಿಗೆ ಮಂಕು ಕವಿಸ್ತದೆ ಅನ್ನುವಂಥ ಕಥೆಯನ್ನು ಕೂಡ ನಾವು ಆ ಹರಿವಂಶದಲ್ಲಿ ನೋಡಿದ್ದೇವೆ. ಎಲ್ಲ ಪುರಾಣಗಳ ವರ್ಣನೆಯಂತೆ ಮಹಾಭಾರತ, ರಾಮಾಯಣ ಮೊದಲಾದ ಎಲ್ಲ ಶಾಸ್ತ್ರಗಳ ಶ್ರವಣಕ್ಕೆ ಮತ್ತು ವಿಶೇಷತಃ ಹರಿವಂಶದ ಶ್ರವಣಕ್ಕೂ ಕೂಡ ಫಲ ಏನಿದೆ ಅದು ಭಗವದ್ ವಿಷಯಕವಾದ ಜ್ಞಾನ ಭಕ್ತ ವೈರಾಗ್ಯಗಳನ್ನು ನಾವು ಪಡ್ಕೊಳ್ಳೋದು ಪ್ರಧಾನವಾದಂಥ ಫಲ. ಅದಲ್ಲದೆ ಸಾಮರ ಅಂತ ನಮಗೆ ದೊರೆಯಬೇಕಾದಂಥ ಫಲ ಏನಿದೆ ಅದನ್ನು ಹರಿವಂಶ ಮೇಲಿಂದ ಮೇಲೆ ವರ್ಣನೆ ಮಾಡುವಂತೆ ಸಂತಾನ ಭಾಗ್ಯದಿಂದ ವಂಚಿತರಾದವರು ಅಥವಾ ಅಲ್ಪ ಸಂತಾನ ಇದ್ದವರೇನಿದ್ದಾರೆ ಅವರಿಗೆ ಸಂತಾನವನ್ನು ಒದಗಿಸುವುದಕ್ಕಾಗಿ ಆ ಹರಿವಂಶದ ಶ್ರವಣವನ್ನು ಮಾಡಬೇಕು, ಅದರ ವಾಚನವನ್ನು ಮಾಡಬೇಕು ಅಂತ ನಾವು ನೋಡ್ತೀವಿ. ಯಾವ ಮಹತ್ವದ ಪ್ರಮೇಯ ಹರಿವಂಶದಲ್ಲಿದೆ, ಯಾವ ಪ್ರಮೇಯವನ್ನು ಶ್ರವಣ ಮಾಡುವುದರ ಮೂಲಕ ಜ್ಞಾನ ಭಕ್ತ ವೈರಾಗ್ಯಗಳು ಮತ್ತು ಸತ್ಸಂತಾನ ವಾಚಕನಿಗೆ ಮತ್ತು ಶ್ರಾವಕರಿಗೆ ದೊರೆಯುತ್ತದೆ ಅನ್ನೋದನ್ನು ನಾವು ಕ್ಷಣಕಾಲ ವಿಚಾರ ಮಾಡಿದರೆ, ಭಗವಂತನ ತತ್ವಜ್ಞಾನವನ್ನು ಪಡೆದಲ್ಲಂತಹ ವೇದಗಳೇನಿವೆ, ಆ ವೇದದ ಅರ್ಥವನ್ನು ನಿರ್ಣಯ ಮಾಡಬಲ್ಲಂಥ ಬ್ರಹ್ಮಸೂತ್ರಗಳೇನಿವೆ, ಆ ಬ್ರಹ್ಮಸೂತ್ರಗಳಲ್ಲಿ ಮೊದಲನೇ ಸೂತ್ರ ಹೀಗಿದೆ: ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಪರಬ್ರಹ್ಮನ ವಿಷಯಕವಾದಂಥ ಜಿಜ್ಞಾಸೆಯನ್ನು ಮಾಡಿ ಉಳಿದೆಲ್ಲ ಪ್ರಾಪಂಚಿಕ ಸಂಗತಿಗಳನ್ನು ಬದಿಗಿಟ್ಟು ಭಗವಂತನ ವಿಷಯಕವಾದಂಥ ಜಿಜ್ಞಾಸೆಯನ್ನು ಮಾಡಿ ಆತನ ಸಂಬಂಧಿಯಾದಂಥ ಕಥೆಗಳನ್ನು ಶ್ರವಣ ಮಾಡಿ ಅಂತ ಆ ಬ್ರಹ್ಮಸೂತ್ರ ಹೇಳ್ತದೆ. ಆ ಭಗವಂತನನ್ನು ತಿಳ್ಕೊಳ್ಳೋದು ಹೇಗೆ, ಯಾವ ಲಕ್ಷಣ ವಿಶಿಷ್ಟನಾದಂಥ ಭಗವಂತನ ನಾವು ತಿಳ್ಕೊಳ್ಳೋದ್ರ ಮೂಲಕ ಜಿಜ್ಞಾಸೆಯನ್ನು ಮಾಡುವಂಥ ದಾರಿಯನ್ನು ಸುಗಮಗೊಳಿಸಿಕೊಳ್ಬಹುದು. ಅಂದರೆ ಅದಕ್ಕಾಗಿ ಎರಡನೇ ಸೂತ್ರ ಇದೆ, ಓಂ ಜನ್ಮಾದ್ಯಸೇತಃ ಓಂ ಅನ್ನುವ ಸೂತ್ರ. ಈ ಜಗತ್ತಿನ ಹುಟ್ಟು, ಅದರ ನಿಯಮನ ಮತ್ತು ಕೊನೆಯದಾಗಿ ಅದರ ನಾಶ, ಇವು ಪ್ರಧಾನವಾಗಿ ಇವು ಮೂರೂ ಕೂಡ ಯಾವ ಪರಬ್ರಹ್ಮನಿಂದ, ಯಾವ ವಿಷ್ಣುವಿನಿಂದ ನಡೆಯೋದಿದೆಯೋ ಆ ವಿಷ್ಣುವೇ ಬ್ರಹ್ಮ, ವಿಷ್ಣುವೇ ಪರಬ್ರಹ್ಮ. ಅವನೇ ಜಗತ್ ಉತ್ಪತ್ತಿ ಕಾರಣನಾಗಿದ್ದಾನೆ, ಜಗತ್ತಿನ ಸ್ಥಿತಿಗೆ ಕಾರಣನಾಗಿದ್ದಾನೆ ಮತ್ತು ಜಗತ್ತಿನ ನಾಶಕ್ಕೆ ಕಾರಣನಾಗಿದ್ದಾನೆ ಅನ್ನುವಂಥ ಸಂಗತಿಯನ್ನ ವೇದಗಳಲ್ಲಿ ಮತ್ತು ಬ್ರಹ್ಮಸೂತ್ರಗಳಲ್ಲಿ ನಾವು ಪ್ರಧಾನವಾಗಿ ನೋಡ್ತೀವಿ. ವೇದಗಳ ಸಾರ ಮತ್ತು ಎಲ್ಲ ಬ್ರಹ್ಮಸೂತ್ರಗಳ ಸಾರ ಅಂದ್ರೆ ಅದೇ ಜಗತ್ತಿನ ಉತ್ಪತ್ತಿ ಸ್ಥಿತಿ ಮತ್ತು ನಾಶಕ್ಕೆ ಭಗವಂತ ಕಾರಣ ಅನ್ನುವಂಥ ಸಾರ ಏನಿದೆ ಅದು ವೇದಗಳ ಸಾರ. ಅದರ ಮೂಲಕವೇ ನಾವು ಜ್ಞಾನಭಕ್ತ ವೈರಾಗ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಬಹುದು. ಆ ಸಂಗತಿ ವೇದಗಳಲ್ಲಿ ಮತ್ತು ಬ್ರಹ್ಮಸೂತ್ರಗಳಲ್ಲಿ ವರ್ಣಿತ ಆಗಿರುವಂಥ ಸಂಗತಿ ಏನಿದೆ ಆ ಸಂಗತಿಯನ್ನೇ ವೇದದ ಅರ್ಥ ನಿರ್ಣಯಕ್ಕಾಗಿ ಮತ್ತು ವೇದಾರ್ಥದ ಉಪಬ್ರಹ್ಮಣಕ್ಕಾಗಿ ರಚಿತವಾಗಿರುವಂತಹ ಮಹಾಭಾರತ ಮತ್ತು ಅದರ ಕೆನೆಪದರ ರೂಪವಾದಂತಹ ಹರಿವಂಶ ಏನಿದೆ ಅದರಲ್ಲಿ ನಾವು ನೋಡ್ತೇವೆ. ವೇದಗಳ ಮೂಲಕವಾಗಿ, ಬ್ರಹ್ಮಸೂತ್ರಗಳ ಮೂಲಕವಾಗಿ ಭಗವಂತ ಹೇಗೆ ಜಗತ್ತಿನ ಉತ್ಪತ್ತಿ ಕಾರಣನಾಗಿದ್ದಾನೆ, ಹೇಗೆ ಜಗತ್ತಿನ ಸ್ಥಿತಿಗೆ ಕಾರಣನಾಗಿದ್ದಾನೆ ಅನ್ನೋದನ್ನ ಯಾರಾದರೂ ವರ್ಣನೆ ಮಾಡಿದರೆ ಅದು ನಮ್ಮ ಮನಸ್ಸಿನ, ನಮ್ಮ ಇಂದ್ರಿಯಗಳ ಸೀಮಿತ ಶಕ್ತಿಗೆ ಒಗ್ಗಿ ಬರಲಾರದು. ಅದಕ್ಕಾಗಿ ಆ ಪರಬ್ರಹ್ಮ ಜಗತ್ತಿನ ಉತ್ಪತ್ತಿಗೆ, ಸ್ಥಿತಿಗೆ ಮತ್ತು ನಾಶಕ್ಕೆ ಹೇಗೆ ತಾನು ಕಾರಣ ಅನ್ನೋದನ್ನ ಪ್ರತ್ಯಕ್ಷ ಉದಾಹರಣೆಯ ಮೂಲಕ ತೋರಿಸುವುದಕ್ಕಾಗಿ ರಾಮಕೃಷ್ಣಾದಿ ಅವತಾರಗಳನ್ನು ತಾಳಿದ. ಉಳಿದ ಅವತಾರಗಳಿಗಿಂತ ರಾಮಕೃಷ್ಣ ಅವತಾರದಲ್ಲಿ ಆತ ತನ್ನ ಜಗತ್ ಜನ್ಮಾದಿ ಕಾರಣತ್ವವನ್ನು ಸ್ಫುಟವಾಗಿ ನಿರೂಪಣೆ ಮಾಡಿದ. ಅದರಲ್ಲೂ ವಿಶೇಷವಾಗಿ ಕಲಿಯುಗಕ್ಕೆ ಹತ್ತಿರವಾದಂತಹ ಅವತಾರ ಏನಿದೆ ಕೃಷ್ಣಾವತಾರ, ಅದರಲ್ಲಿ ರಾಮಾವತಾರಕ್ಕಿಂತ ಹೆಚ್ಚಾಗಿ ತನ್ನ ಜಗತ್ ಕಾರಣತ್ವವನ್ನು, ಸ್ಥಿತಿ ಕಾರಣತ್ವವನ್ನು ಮತ್ತು ನಾಶ ಕಾರಣತ್ವವನ್ನು ಆತ ಸೃಷ್ಟಿ ಮಾಡಿದ. ಕೋಟಿಗಟ್ಟಲೆ ಯಾದವರನ್ನ ಆತ ತನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಬಾಂಧವರ ರೂಪದಲ್ಲಿ ಆತ ಹುಟ್ಟಿಸಿದ. ಅದಲ್ಲದೆ ಇದು ಸಾಲವೆಂಬಂತೆ ಪಂಚಪಾಂಡವರ ಉತ್ಪತ್ತಿಗೆ ಮತ್ತು ಅವರ ರಾಜ್ಯ ಪ್ರಾಪ್ತಿಗೆ ತಾನು ಕಾರಣೀಭೂತನಾದ. ಹೀಗೆ ಜಗತ್ತಿನ ಉತ್ಪತ್ತಿಗೆ, ಸ್ಥಿತಿಗೆ ಆತ ಕಾರಣೀಭೂತನಾಗಿದ್ದಲ್ಲದೆ ಅಂತ್ಯಕಾಲದಲ್ಲಿ ತಾನು ಸ್ವಯಂ ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸದೇ ಇದ್ದರೂ ಕೂಡ ಅಲ್ಲಿ ಪ್ರತ್ಯಕ್ಷವಾಗಿ ಉಪಸ್ಥಿತನಾಗಿದ್ದು ಪಂಚಪಾಂಡವರನ್ನು ನಿಮಿತ್ತವನ್ನಾಗಿಕೊಂಡು ಎರಡೂ ಸೈನ್ಯಗಳಲ್ಲಿ ಇದ್ದಂಥ ಭೂಮಿಯ ಭಾರ ಏನಿತ್ತು ಆ ಭೂಭಾರವನ್ನ ಇಳುಹುವ ಮೂಲಕ ಜಗತ್ತಿನ ನಾಶಕ್ಕೂ ಕೂಡ ತಾನೇ ಕಾರಣ ಅನ್ನೋದನ್ನು ನಿರೂಪಣೆ ಮಾಡಿದ. ಅದಲ್ಲದೆ ತನ್ನ ಕೋಟಿಗಟ್ಟಲೆ ಹಿಂಬಾಲಕರಾದಂಥ ಯಾದವರೇನಿದ್ರು ಆ ಯಾದವರನ್ನು ಕೂಡ ಆತ ತಾನು ಮತ್ತು ತನ್ನ ಅಣ್ಣನಾದಂಥ ಬಲರಾಮ ಇವರ ಮೂಲಕವಾಗಿ ತಾನು ಕೈಯಲ್ಲಿ ಒನಕೆಯನ್ನು ಹಿಡಿದು ಕೆಲವರನ್ನ ಆತನೇ
ಸಂಹಾರ ಮಾಡಿದ ಅನ್ನುವ ವರ್ಣನೆಯನ್ನು ಭಾಗವತದಲ್ಲಿ ನಾವು ನೋಡ್ತೀವಿ. ಹೀಗೆ ಜಗತ್ತಿನ ಸ್ಥಿತಿ, ಜಗತ್ತಿನ ಉತ್ಪತ್ತಿ ಮತ್ತು ಅದರ ಸ್ಥಿತಿ ಮತ್ತು ಅದರ ನಾಶ ಇವೆಲ್ಲವಕ್ಕೂ ಕೂಡ ತಾನು ಕಾರಣ ಅನ್ನುವಂಥ ವೈದಿಕವಾದಂಥ ಪ್ರಮೇಯ ಏನಿದೆ ಅದನ್ನ ಜನಸಾಮಾನ್ಯರಿಗೂ ಪಂಡಿತರಿಗೂ ಪಾಮರಿಗೂ ಮನಸ್ಸಿಗೆ ಸುಲಭವಾಗಿ ಗ್ರಾಹ್ಯ ಆಗುವಂತೆ ಪ್ರಾತ್ಯಕ್ಷಿಕವಾಗಿ ತಾನು ಅದನ್ನು ಮಾಡಿ ತೋರಿಸುವ ಆತನ ಈ ಅದ್ಭುತವಾದಂಥ ಸೃಷ್ಟಿ ವ್ಯಾಪಾರ ಏನಿದೆ ಆ ಸೃಷ್ಟಿ ವ್ಯಾಪಾರವನ್ನು ನಾವು ಅನುಸಂಧಾನ ಮಾಡಿಕೊಂಡು ಹರಿವಂಶದ ಶ್ರವಣವನ್ನ, ಹರಿವಂಶದ ವಾಚನವನ್ನು ಮಾಡಿದರೆ ಅದು ನಮಗೆ ಜ್ಞಾನ ಭಕ್ತಿ ವೈರಾಗ್ಯಗಳನ್ನಲ್ಲದೆ ಅಲ್ಲಿ ಹೇಳಿರುವಂತಹ ಸಂತಾನ ಅನ್ನುವಂಥ ದಿವ್ಯವಾದಂಥ ಫಲ ಏನಿದೆ ಆ ಫಲವನ್ನು ಕೂಡ ಕೊಡಬಲ್ಲದು ಅನ್ನೋದನ್ನ ಈ ಸಂದರ್ಭದಲ್ಲಿ ಶ್ರವಣ ಮಾಡ್ಕೊಳ್ಬೇಕು. ಹೀಗೆ ಕಳೆದ 6 ತಿಂಗಳುಗಳಿಂದ ಹರಿವಂಶ, ಪದ್ಮಪುರಾಣ, ಭಾಗವತ, ವಿಷ್ಣು ಪುರಾಣ ಮತ್ತು ಇದೆಲ್ಲದಕ್ಕೂ ಕೂಡ ಕಳಸವಿಟ್ಟಂತೆ ಶ್ರೀಮದಾಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ ಬಂದಂತೆ ನಾವು ಕೃಷ್ಣನ ಕಥೆಯನ್ನ ಸಮಗ್ರವಾಗಿ ಜನನದಿಂದ ಆರಂಭಿಸಿ ಆತ ಪರಂಧಾಮಕ್ಕೆ ಹೋಗುವ ತನಕ ಕೇಳಿ ಮುಗಿಸಿದ್ದೇವೆ. ಇದು ಒಂದು ಅಪರೂಪದ ಅವಕಾಶ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಸಾಮಾನ್ಯವಾಗಿ 9 ದಿವಸದಲ್ಲಿ ಹೇಳಿ ಮುಗಿಸಿರುವಂತ ಆಚಾರ್ಯರಿಗೆ ಹೇಳಲಿಕ್ಕೆ ಬಂದಿರುವಂತಹ ಆಚಾರ್ಯರಿಗೆ ಒತ್ತಡ ಹಾಕುವುದು ಒಂದು ಪದ್ಧತಿ. ಹರಿವಂಶ ಹೇಳ್ರಿ ಅಂತ ನನ್ನ ಹಿತೈಷಿಗಳಂತಹ ಧೀರೇಂದ್ರಾಚಾರ್ಯರು ಮತ್ತು ಅವರ ಶ್ರೀಮತಿಯವರು ಆ ಒಂದು ಅಪೇಕ್ಷೆಯನ್ನು ಮುಂದಿಟ್ಟಾಗ 9 ದಿವಸದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಸುದೀರ್ಘವಾಗಿ ನಾನು ಹೇಳ್ತೇನೆ. ಯಾವಾಗ ಮುಗಿಸ್ತೇನೆ ಅಂತ ನನಗೂ ಗೊತ್ತಿಲ್ಲ, ನಾನು ಮುಗಿಸಿದಾಗಲೇ ಅದು ಮುಗಿಬೇಕು. ಅಧಿಕ ಮಾಸ ಬಂದಿತ್ತು, ಅಧಿಕ ಮಾಸದಲ್ಲೂ ಕೂಡ ನಾವು ಅದನ್ನು ಮುಗಿಸಲಿಲ್ಲ, ಕಾರ್ತಿಕ ಮಾಸದಲ್ಲೂ ಮುಗಿಸಲಿಲ್ಲ, ನವರಾತ್ರಿಯಲ್ಲೂ ಮುಗಿಸಲಿಲ್ಲ. ಅದು ಯಾವಾಗ ಮುಗಿತದೆ, ದೇವರು ಯಾವಾಗ ಅದನ್ನು ಮುಗಿಸ್ತಾನೆ ತಾನೇ ಮುಗಿಸಲಿ ಅನ್ನುವಂಥ ಒಂದು ಗುರಿಯನ್ನು ನಮ್ಮ ಮುಂದಿಟ್ಕೊಂಡು ನಾವು ಅದನ್ನು ನೋಡಿದ್ವಿ. ಹಾಗಾಗಿ ಹರಿವಂಶದ, ಭಾಗವತದ ದಶಮಸ್ಕಂದದ ಮತ್ತು ಪದ್ಮಪುರಾಣಕ್ಕೆ ಸಂಬಂಧಪಟ್ಟಂತೆ ಕೃಷ್ಣನ ಕಥೆಯಲ್ಲಿದೆ. ಅದು ಎಲ್ಲದರ ವಿಸ್ತಾರವಾದಂಥ ವರ್ಣನೆಯನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಯಿತು. ಎಷ್ಟೋ ವರ್ಣನೆಯನ್ನು ಅವಸರದಲ್ಲಿ ನಾವು ಹೇಳಿ ಮುಗಿಸಿದ್ರೆ ಆ ಸಂದರ್ಭದಲ್ಲಿ ನಾವು ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂಥ ಒಂದು ಅವಕಾಶವನ್ನ ನೀವು ನನಗೆ ದೊರಕಿಸಿಕೊಟ್ಟಿದ್ದೀರಿ. ಅದಲ್ಲದೆ ಪ್ರವಚನದ ಉದ್ದಕ್ಕೂ ಕೂಡ ನೀವು ತೋರಿಸಿದಂಥ ಏಕಾಗ್ರತೆ, ತೋರಿಸಿದಂಥ ತನ್ಮಯತೆ, ಪ್ರತ್ಯಕ್ಷವಾಗಿ ನೀವು ಕೆಲವರು ಕೇಳಿದ್ದೀರಿ, ಪರೋಕ್ಷವಾಗಿ ದೂರ ಮಾಡುವ ಮೂಲಕ ನನ್ನ ಬಂಧುಗಳಾದವರು, ನನ್ನ ಹಿತೈಷಿಗಳಾದವರು ಎಷ್ಟೋ ಜನ ಅದನ್ನು ಕೇಳಿದ್ದೀರಿ. ಕಾಲಕ್ಕೆ ಅದಕ್ಕೆ ಯೋಗ್ಯವಾದಂಥ ಸಲಹೆಗಳನ್ನು ಕೊಟ್ಟಿದ್ದೀರಿ. ಪರಮ ಪೂಜ್ಯರಾದಂತಹ ನಮ್ಮ ಗುರುಗಳಲ್ಲದೆ ಸುವಿದ್ಯೇಂದ್ರ ತೀರ್ಥರು, ಹಯೋಧನ ಪುರಾಣಿಕರು ಮತ್ತು ಬನಂಜಿ ಗೋವಿಂದಾಚಾರ್ಯರು ಮೊದಲಾದಂಥವರು ಬರೆದಿರುವಂತಹ ವ್ಯಾಖ್ಯಾನಗಳ ಸಹಾಯವನ್ನ ಈ ಗ್ರಂಥವನ್ನ ಪ್ರವಚನ ಮಾಡುವಾಗ ಬಳಕೆ ಮಾಡಿಕೊಂಡಿದ್ದೇನೆ. ಅದರಲ್ಲಿ ಆತ್ಮೀಯ ಸ್ನೇಹಿತರಾದಂತಹ ವಾಜರಾಜಾಚಾರ್ಯರು ಅವರು ಕೃಷ್ಣನ ಕಥೆ ಪ್ರಾರಂಭ ಆಗೋದಕ್ಕಿಂತ ಮೊದಲು ಒಂದ್ಸರಿ ಇಲ್ಲಿ ಬಂದು ಉಪಸ್ಥಿತರಿದ್ದರು. ಈಗ ನಮ್ಮ ಸೌಭಾಗ್ಯ ಏನಂದ್ರೆ ಮುಗಿಯೋ ಸಂದರ್ಭದಲ್ಲಿ ಮತ್ತೊಬ್ಬ ಪಂಡಿತ ವರೇಣ್ಯರು, ಭಾಗವತರು ಆದಂತಹ ಜಗ್ಗಿ ರಾಘವೇಂದ್ರಾಚಾರ್ಯರು ಬಂದಿದ್ದಾರೆ. ಅದನ್ನ ನನ್ನ ಯೋಗ ಅಂತ ಭಾವಿಸ್ತೇನೆ. ಯಾಕಂದ್ರೆ ಹರಿವಂಶವನ್ನು ಹೇಳುವುದಕ್ಕಿಂತ ಮೊದಲು ಬೇರೆ ಬೇರೆ ಊರುಗಳಿಗೆ ಪಂಡಿತರಾದವರಿಗೆ, ಭಾಗವತರಾದವರಿಗೆ ಹೇಳಿ ಕಳಿಸ್ಬೇಕಂತಿದೆ. ನಿಮ್ಮ ಮಕ್ಕಳ ಮದುವೆಯನ್ನು ಎಂಥ ಸಂಭ್ರಮದಿಂದ ನೀವು ಮಾಡ್ತೀರಿ ಅಂಥದೇ ಸಂಭ್ರಮದಿಂದ ಹರಿವಂಶದ ಶ್ರವಣಕ್ಕೆ, ವಾಚನಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಅದಕ್ಕಾಗಿ ಎಲ್ಲ ಕಡೆ ಇರುವವರಿಗೆ ಹೇಳಿ ಕಳಿಸ್ಬೇಕು ಅಂತಿದೆ. ಅದಕ್ಕೆ ಅನುಸಾರವಾಗಿ ಆವಾಗ ವಾಜರಾಜಾಚಾರ್ಯ ಬಂದಿದ್ರು, ಈಗ ಜಗ್ಗಿ ರಾಘವೇಂದ್ರಾಚಾರ್ಯರು ಬಂದಿದ್ದಾರೆ. ಬಂದು ನಮಗೆ ಅಂಥ ಒಂದು ಅಷ್ಟೋತ್ತರ ಬೆಳಗಿನ ಅಷ್ಟೋತ್ತರ ಕಾರ್ಯಕ್ರಮ, ಆ ಬಳಿಕ ಹೋಮಾನ್ ಹೋಮದ ಕಾರ್ಯಕ್ರಮ, ಅದಾದ ಬಳಿಕ ಜಗ್ಗಿ ರಾಘವೇಂದ್ರಾಚಾರ್ಯ ಮಾತುಗಳನ್ನು ಕೂಡ ಆಲಿಸುವಂತ ಒಂದು ಉತ್ತಮ ಅವಕಾಶ, ಸೌಭಾಗ್ಯದ ಅವಕಾಶ ನಮಗೆ ದೊರೆಯಿತು. ಹೀಗೆ ಇಲ್ಲಿಯವರೆಗೆ ನಾನೇನು ಪದ್ಮಪುರಾಣ, ಹರಿವಂಶ ಮತ್ತು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿರುವಂತೆ ಕೃಷ್ಣನ ಕಥೆಯನ್ನ ನಾವು ಶ್ರವಣ ಮಾಡಿದ್ದೇವೆ. ನಾನು ಅದನ್ನು ಹೇಳಿದ್ದೇನೆ ಅಂತ ನಾನು ಭಾವಿಸಿಲ್ಲ. ಹೇಳಲಿಕ್ಕೆ ಒಂದು ನಿಮಿತ್ತ ಅಷ್ಟೇ. ಟೇಪ್ ರೆಕಾರ್ಡ್ರಿಗೆ ನೀವು ಸ್ವಿಚ್ ಒತ್ತಿದ್ರೆ ಅದು ಹೇಗೆ ಹೇಳಲಿಕ್ಕೆ ಶುರು ಮಾಡ್ತದೋ ಆ ಥರ ನಾನು ಹೇಳಲಿಕ್ಕೆ ಶುರು ಮಾಡಿದ್ದೇನಷ್ಟೇ. ಹೇಳುವಂಥವರು ಈ ಸ್ಥಳದ ಪ್ರತಿಷ್ಠಾವಾದಂಥ ರಾಘವೇಂದ್ರ ಸ್ವಾಮಿಗಳು, ಅವರ ಅಂತರ್ಗತನಾದಂಥ ಮುಖ್ಯ ಪ್ರಾಣದೇವರು, ಅವರ ಅಂತರ್ಗತನಾದಂಥ ಜಗತ್ತಿಗೆ ಅಭಿಮಾನಿ ದೇವತೆಯಾದಂಥ ಲಕ್ಷ್ಮೀದೇವಿ ಮತ್ತು ಅವಳ ನಿಯಾಮಕರಾದಂಥ ಶ್ರೀಮನ್ನಾರಾಯಣ. ಈ ವಿಸ್ತಾರವಾದಂಥ ಹರಿವಂಶದ ಶ್ರವಣವನ್ನು ಮಾಡುವಾಗ ನನಗೆ ವಿಪುಲವಾದಂಥ ಅವಕಾಶ ಇತ್ತು. ಎಷ್ಟೋ ಬಾರಿ ನನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನ,
ಹಿಂದೂ ಸಮಾಜಕ್ಕೆ ಬೇಕಾದಂಥ, ಹಿಂದೂ ಧರ್ಮದ ಉನ್ನತಿಗೆ ಬೇಕಾದಂಥ ಎಷ್ಟೋ ವಿಷಯಗಳನ್ನು ಹೇಳಲಿಕ್ಕೆಲ್ಲ ಇಲ್ಲಿ ಅನುಕೂಲಾಗುತ್ತೆ. ಯಾವುದಾದ್ರೂ ವಿಷಯವನ್ನು ಸಂಪ್ರದಾಯಕ್ಕೆ ಭಾಷ್ಯವಾಗಿ, ಧರ್ಮಕ್ಕೆ ಭಾಷ್ಯವಾಗಿ ಏನಾದರೂ ಬಾಯಿಂದ ಹೇಳಿದರೆ ಅದನ್ನು ಮಾತ್ರ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಲ್ಲ ಅಂತ ಭಾವಿಸ್ತಾರೆ. ಉಳಿದಿದ್ದೆಲ್ಲ ವಿಷಯಗಳನ್ನು ರಾಘವೇಂದ್ರ ಸ್ವಾಮಿಗಳೇ ಹೇಳಿದ್ದಾರೆ ಅಂತ ಭಾವಿಸ್ತಾರೆ. ಸಂಸ್ಕೃತದಲ್ಲಿ ಹಂಸ ಕ್ಷೀರ ನ್ಯಾಯ ಅಂತ ಒಂದು ನ್ಯಾಯ ಹೇಳ್ತೀವಿ. ಹಂಸದ ಮುಂದೆ ನೀವು ಹಾಲು ಮತ್ತು ನೀರನ್ನು ಮಿಶ್ರಣವಾಗಿಟ್ಟರೆ ಅದು ಹಾಲನ್ನು ಮಾತ್ರ ಸ್ವೀಕಾರ ಮಾಡಿ ನೀರನ್ನು ಬದಿಗಿಡ್ತದಂತೆ. ಹಾಗೆ ಪರಮಹಂಸ ಪದಾರೂಢರಾದಂಥ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮತ್ತು ಮತ್ತೊಬ್ಬ ಪರಮಹಂಸರಾದಂಥ ಶ್ರೀಮದ್ ಆಚಾರ್ಯರು, ಹಂಸನಾಮಕರಾದಂಥ ಪರಮಾತ್ಮ ಅಲ್ಲಿರುವಂಥ ದೋಷಗಳನ್ನು ಬದಿಗಿಟ್ಟು ಅಲ್ಲಿರುವಂಥ ಗುಣಗಳನ್ನು ಮಾತ್ರ ಗ್ರಹಣ ಮಾಡಿ, ಹೇಳಿರುವಂಥ ಗುಣಗಳೆಲ್ಲವನ್ನೂ ಕೂಡ ಅವರೇ ಹೇಳಿದ್ದಾರೆ, ದೋಷಗಳನ್ನು ನಾನು ಹೇಳಿದ್ದೇನೆ ಅನ್ನುವಂಥ ಈ ಅನುಸಂಧಾನ ಏನಿದೆ, ಆ ಅನುಸಂಧಾನದೊಂದಿಗೆ ಈ ಕೃಷ್ಣನ, ಇದನ್ನು ಪೂರ್ಣವಾಗಿ ಹರಿವಂಶ ಅಂತ ಭಾವಿಸೋದಿಲ್ಲ, ಈ ಕೃಷ್ಣನ ಕಥೆ ಅಷ್ಟೇ ಇದೆ. ಈ ಹರಿವಂಶದ ಶ್ರವಣ ಏನಿತ್ತು ಅದಕ್ಕೆ ಮುಕ್ತಾಯವನ್ನು ಹಾಡ್ತಿದ್ದೇನೆ.